ದೇಶದಲ್ಲಿ ಮಹಿಳಾ ಮೀಸಲಾತಿಗೆ ಸಂಬಂಧಿಸಿದ ನಾರಿ ಶಕ್ತಿ ವಂದನ ಅಧಿನಿಯಮ ಜಾರಿಗೆ ಮುಂದಾಗಿರುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ವಿವಿಧ ಮಹಿಳಾ ಸಂಘಟನೆಗಳು ಸಹಿ ಸಂಗ್ರಹ ಅಭಿಯಾನ ಮತ್ತು ಮಿಸ್ಡ್ ಕಾಲ್ ನೀಡುವ ಮೂಲಕ ಬೆಂಬಲ ಸೂಚಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ, ಬಿಜೆಪಿ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾ ಶೋಭಾ ನಿಸಿಮಗೌಡರ, ನಿವೃತ್ತಿ ಪ್ರಾಧ್ಯಾಪಕಿ ಅರುಣಾ ಹಳ್ಳಿಕೇರಿ, ಹುಬ್ಬಳ್ಳಿ ಧಾರವಾಡ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮಾಲತಿ ಹುಳ್ಳಿಕಟ್ಟಿ, ವಿವಿಧ ಮಹಿಳಾ ಸಂಘಗಳ ಸದಸ್ಯರು ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಬಳಿಕ ಮಹೇಶ್ ತೆಂಗಿನಕಾಯಿ, ಮಹಿಳಾ ಸಬಲೀಕರಣಕ್ಕೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಡೆಯಲಿರುವ ವಿಶೇಷ ಅಧಿವೇಶನದಲ್ಲಿ ನಾರಿ ಶಕ್ತಿ ವಂದನಾ ಅಭಿಯಾನ ಕಾಯ್ದೆ ಮಂಡನೆಯಾಗಲಿದ್ದು ಮಹಿಳೆಯರಿಗೆ ಐತಿಹಾಸಿಕ ದಿನವಾಗಲಿದೆ ಎಂದರು. ಅದನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ಈ ದೇಶದಲ್ಲಿ ಇನ್ಯಾರು ಮಾಡಕತ್ತಾರ ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಬಿಟ್ಟರೆ ಇನ್ಯಾರೂ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಕೃಷಿ ಸಮಾಜ ನಿವೃತ್ತ ಪ್ರಾಧ್ಯಾಪಕಿ ಅರುಣಾ ಹಳ್ಳಿಕೇರಿ, ಕೇಂದ್ರ ಸರ್ಕಾರ ಮಹಿಳೆಯರ ಗೌರವ, ಭದ್ರತೆ ಹಾಗೂ ಸಬಲೀಕರಣಕ್ಕಾಗಿ ಜಾರಿ ಮಾಡಿದ ಯೋಜನೆಗಳು ವಿಶ್ವದಲ್ಲೇ ಗಮನ ಸೆಳೆದಿವೆ. ನಾರಿ ಶಕ್ತಿ ವಂದನಾ ವಿಧೇಯಕ ಇಂದು ತುಂಬಾ ಪ್ರಸ್ತುತ ಎಂದರು. ಎಲ್ಲ ಸ್ತರದ ಜನರ ಏಳಿಗೆಗಾಗಿ ಪ್ರಯತ್ನಿಸುತ್ತಲೇ ಇದ್ದಾರೆ. ಇವರ ಆಡಳಿತ ಅವಧಿಯಲ್ಲಿ ಜನರ ಜೀವನ, ಅದರಲ್ಲೂ ಮುಖ್ಯವಾಗಿ ಮಹಿಳೆಯರ ಜೀವನ ಸುರಕ್ಷತೆಯಿಂದ ಕೂಡಿದೆ. ಇವತ್ತು ದೂರದರ್ಶನದೊಂದಿಗೆ ಡಾ ಶೋಭಾ ನಿಸಿಮಗೌಡರ್ 30 ವರ್ಷಗಳ ಸುದೀರ್ಘ ಹೋರಾಟದ ಫಲವಾಗಿ ಮಹಿಳಾ ಮೀಸಲಾತಿ ಜಾರಿಗೆ ತರುತ್ತಿರುವುದು ಐತಿಹಾಸಿಕ ನಿರ್ಣಯ, ಸ್ವಾಗತಾರ್ಹ ಎಂದು ಹೇಳಿದರು. ಏನಿತ್ತು 30 ವರ್ಷಗಳ ಸುದೀರ್ಘ ಹೋರಾಟ, ಆ ಹೋರಾಟದಲ್ಲಿ ಇವತ್ತು 2023ರಲ್ಲಿ ನಾರಿ ಶಕ್ತಿ ವಂದನ್ ಅಧಿನಿಯಮ ಅಂತ ಹೇಳಿ ಅಂಗೀಕಾರವನ್ನ ಮಾಡಿದ್ದಾರೆ. ಇವತ್ತು 33% ಮಹಿಳೆಯರನ್ನ ಸಂಸತ್ತಿನಲ್ಲಿ ಹಾಗೂ ವಿಧಾನಸಭೆಗಳಲ್ಲಿ ಅವರು ರಾಜಕೀಯವಾಗಿ ಪ್ರಮುಖವಾದಂತ ಪಾತ್ರವನ್ನ ಇವತ್ತು ಮಹಿಳೆಯರು ವಹಿಸಬೇಕು. ಏನು ಈ 33% ಮಹಿಳೆಯರಿಗೆ 33% ಮೀಸಲಾತಿ ನೀಡಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುವುದಾಗಿ ಹೇಳಿದರು. ಮಹಿಳೆಯರಿಗೆ ಕೊಟ್ಟಂತ ಈ 33% ಮೀಸಲಾತಿಯನ್ನು ಪ್ರತಿಯೊಬ್ಬರು ಮಹಿಳೆಯರಿಗೆ ಇದೊಂದು ಏನಂದ್ರೆ ಅವ್ರಿಗೆ ಒಂದು ಗಟ್ಟಿ ಮಾಡ್ಲಿಕ್ಕೆ, ಮಹಿಳೆಯರು ಏನು ಒಂದು ಸ್ವಭಾವದ ಇದಿರ್ತಾರೆ ಅಂತವರಿಗೆಲ್ಲ ಒಂದು ಗಟ್ಟಿ ಮಾಡೋಕೆ ಸಲುವಾಗಿ ನಮ್ಮ ನರೇಂದ್ರ ಮೋದಿಜಿ ಅವರು ಈ ಒಂದು 33% ಕೊಟ್ಟಿದ್ದಕ್ಕಾಗಿ ಇಡೀ ನಮ್ಮ ದೇಶದ ಪರವಾಗಿ ಅವರಿಗೆ ನಾನು ತುಂಬಾ ಹೃದಯದ ಧನ್ಯವಾದ ಹೇಳ್ತೇನೆ.